ರವಿ ಅವರನ್ನ ಏಕಾಏಕಿ ಬಂಧನ ಮಾಡಿದಂತಹ ತಪ್ಪು ವಿಚಾರಣೆ ಆಗಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ, ತನಿಖೆ ನಡೆಸಬೇಕಾಗತ್ತೆ, ಅದನಂತರ ಈ ಒಂದು ಕ್ರಮವನ್ನು ಜರುಗಿಸಬೇಕಾಗತ್ತೆ. ಆದರೆ ಸರ್ಕಾರದ ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಗ್ಗೆ ಬ್ರೇಕಿಂಗ್ ಇದೆ. ಸಿಟಿ ರವಿಯನ್ನ ಬಂಧಿಸಿದ್ದಕ್ಕೆ ಗುಡುಗಿದ್ದಾರೆ ಇದೀಗ ಬಸವರಾಜ ಬೊಮ್ಮಾಯಿ. ಸತ್ಯ ಶೋಧನೆಯಾಗದೆ ಬಂಧಿಸಿದ್ದು ಸರಿಯಲ್ಲ, ಇಬ್ರು ಕೂಡ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು, ಸತ್ಯ ಶೋಧನೆ ಆಗಬೇಕು, ನಂತರ ಕ್ರಮ ಆಗಬೇಕು, ಮೊದಲು ಪರಿಶೀಲನೆಯಾಗಲಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಹೇಳಿದ ಪದ ಬಳಕೆಯನ್ನ ಸಾಬೀತು ಮಾಡಿದ ಕಾಂಗ್ರೆಸ್, ಸದನದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿರತಕ್ಕಂಥ ಕಾಂಗ್ರೆಸ್ ಇದಕ್ಕೆ ಏನ್ ಹೇಳ್ತೀರಾ ಅಂತೇಳಿ ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಕೂಡ ಮಾಡಿದೆ. ಸತ್ಯ ಶೋಧನೆ ನಡೆಯಲಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ, ಅದೇ ಸತ್ಯ ಬಂದ ಮೇಲೆ ಏನ್ ಹೇಳ್ತಾರೆ ಬಿಜೆಪಿ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಏಕಾಏಕಿ ಬಂಧನ ಮಾಡಿದ್ದಾರೆ. ಸಿಟಿ ರವಿ ಆ ರೀತಿಯಾಗಿ ಹೇಳಿರೋದನ್ನ ದಾಖಲೆ ಸಮೇತ ಪ್ರೂವ್ ಮಾಡಲಿ, ಹೀಗೆ ನಾನಾ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಇದೀಗ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಕೂಡ ಇದೀಗ ಕಾಂಗ್ರೆಸ್ ಪಕ್ಷ ಹರಿಬಿಟ್ಟಿರ್ತಕ್ಕಂತಹದ್ದು. ಈ ಒಂದು ವಿಡಿಯೋಗೆ ಏನಂತ ಉತ್ತರವನ್ನ ಕೊಡ್ತೀರಾ? ಇದೇ ನಿಮ್ಮದೇ ಪಕ್ಷದ ನಾಯಕ, ವಿಧಾನ ಪರಿಷತ್ ಸದಸ್ಯ ಈ ರೀತಿಯಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸಮಂಜಸ? ಸದನದ ವಿಡಿಯೋವನ್ನ ಹರಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷ, ಇದಕ್ಕೆ ಏನ್ ಹೇಳ್ತೀರಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಓರ್ವ ಮಹಿಳೆಯ ಮೇಲೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಅವಾಚ್ಯವಾದಂತಹ ಶಬ್ದಗಳನ್ನ ಬಳಕೆ ಮಾಡ್ತಕ್ಕಂತಹದ್ದು ನಿಮಗೆ ಸಮಂಜಸ ಅನ್ಸುತ್ತಾ? ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ವಿಚಾರ ಸೇರಿದಂತೆ ಬಿಜೆಪಿಯ ಎಲ್ಲಾ ನಾಯಕರ ಆರೋಪಗಳಿಗೆ, ಹೇಳಿಕೆಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಇದೀಗ ಕಾಂಗ್ರೆಸ್ ಪಕ್ಷ. ಬಸವರಾಜ ಬೊಮ್ಮಾಯಿ ಕೂಡ ಮಾತನಾಡಿದ್ದಾರೆ, ಅವರು ಕೂಡ ಹೇಳ್ತಾರೆ ಆ ಸ್ಥಾನದಲ್ಲಿ ಯಾರೇ ಇದ್ರು ಸರಿ, ಆರೋಪ ಪ್ರತ್ಯಾರೋಪಗಳು ಸಹಜ. ಹಾಗೆಂದ ಮಾತ್ರಕ್ಕೆ ಏಕಾಏಕಿ ಒಬ್ಬ ಜನಪ್ರತಿನಿಧಿಯನ್ನ ಬಂಧನ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರದ ಧೋರಣೆ ಸರಿ ಇಲ್ಲ, ಸರ್ಕಾರದ ನೀತಿ ಸರಿ ಇಲ್ಲ. ಈ ಬಗ್ಗೆ ಸಮರ್ಪಕವಾಗಿ, ಸಮಂಜಸವಾಗಿ ಸರ್ಕಾರ ನಡ್ಕೊಳ್ತಾ ಇಲ್ಲ. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕಾಗಿತ್ತು, ಯಾವುದೂ ಕೂಡ ಆಗ್ತಾ ಇಲ್ಲ. ಏಕಾಏಕಿ ಅವರನ್ನ ವಶಕ್ಕೆ ತೆಗೆದುಕೊಂಡಿದೆ ಪೊಲೀಸರು. ರಾತ್ರಿ ಎಲ್ಲ ಕೂಡ ಸುಮಾರು 500 ಕಿಲೋಮೀಟರ್ ಓಡಾಡಿಸಿದ್ದಾರೆ. ಯಾವ ವಿಚಾರವನ್ನ ಕೂಡ ಸ್ಪಷ್ಟವಾಗಿ ಪಡಿಸೋದಕ್ಕೆ ಬಿಟ್ಟಿಲ್ಲ. ಪ್ರತಿ ದೂರನ್ನ ಕೊಡೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇದ್ದಂತಹ ಪರಿಸ್ಥಿತಿಗೆ ತಂದದ್ದದ್ದು ಪೊಲೀಸರು, ಈ ಒಂದು ಕಾಂಗ್ರೆಸ್ ಸರ್ಕಾರ. ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಿದ್ದಾರೆ, ಆಕ್ರೋಶವನ್ನ ಹೊರಗಾಕಿದ್ದಾರೆ ಬಸವರಾಜ ಬೊಮ್ಮಾಯಿ. ನೀವು ಈಗಾಗಲೇ ಹೆಂಗೆ ತೀರ್ಮಾನ ಮಾಡ್ತಾರೆ? ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ. ಅಲ್ಲ, ಅದೇ ಅವರು ಅಪಾದನೆ, ಈಗ ಅವರು ಮಂತ್ರಿಗಳು ಅಪಾದನೆ ಮಾಡಿದ್ದಾರೆ, ಇವರು ನಿರಾಕರಣೆ ಮಾಡಿದ್ದಾರೆ. ಸತ್ಯ ಶೋಧನೆ ಆಗಬೇಕಲ್ಲ. ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯ? ಸತ್ಯ ಶೋಧನೆ ಆಗಲಿ, ತನಿಖೆ ಆಗಲಿ. ಅಲ್ಲ, ಬಿಜೆಪಿ ಹೆಬ್ಬಾಳ್ಕರ್ ಅವರು ಅದನ್ನೇ ಹೇಳ್ತಿದ್ದಾರೆ, ಸಮರ್ಥನೆಗೆ ನಿಂತ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಯಾವ ಪರಿಸ್ಥಿತಿ ಅಲ್ಲ, ನಾವು ಒಂದೇ ನಿಮಿಷ ಕೇಳಿ. ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ಕೆ ಸಾಧ್ಯ ಇಲ್ಲ. ಸಮರ್ಥನೆ ಮಾಡಬೇಕಾ? ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ, ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ಪ್ರೆಸ್ನವರು ಅದನ್ನು ಸಮರ್ಥನೆ ಮಾಡ್ತೀರಾ? ಹಿಂಗಾಗಿ ತನಿಖೆ ಆಗಲಿ, ಸತ್ಯ ಆಗಲಿ. ಅದಕ್ಕೆ ಹೇಳಿದೆ, ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರು. ಅವ್ರನ್ನ ಇದೇ ರೀತಿ ಮಾಡಿದ್ರು. ವಿಧಾನಸಭೆ ಒಳಗಡೆ ನಡೆದಾಗ FSL ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅದು ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದುಕೊಂಡು. ಈಗ ಯಾಕೆ ಆ ಥರ ನಡ್ಕೋಬಾರ್ದು? ಅಲ್ಲ, ಅಂದರೆ ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಭಾಳ ಹತ್ತಿರ ಆಯಿತು, ಇವ್ರಿಗೆ ಭಾಳ ಪ್ರಿಯ ಆಯಿತು. ಆದ್ದರಿಂದ ನಾವು ತನಿಖೆ ಆಗಲಿ, ಸತ್ಯ ಬರಲಿ, ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಆಗಿದ್ರೆ ಅನ್ನೋಂಥ ಪದ ಆದ್ರೂ ಇಟ್ಕೊಂಡು ಖಂಡಿಸ್ತಾ ಇಲ್ವಲ್ಲ ಬಿಜೆಪಿ ಅವರು ಅನ್ನೋದು ಕಾಂಗ್ರೆಸ್ನವರ ಅಲ್ಲ. ಮಾತಾಡಿದ್ರೆ ಅಲ್ಲ, ಅವ್ರು ನೋಡಿ, ನಿಮ್ಮದೇ ಸಿಟಿ ರವಿ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಅವರು ಅಪಾದನೆ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ. ಸೊ ಸತ್ಯ ಎಲ್ಲಿದೆ ಅನ್ನೋದನ್ನ ಸೂಚನೆ ಆಗಲೇಬೇಕಲ್ಲ.
ನಾವು ಮಾತಾಡ್ತಿರೋದು ನ್ಯಾಯಸಮ್ಮತವಾಗಿ. ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡಿ, ತನಿಖೆ ಆಗಲಿ ಅಂತ ಹೇಳ್ತಾ ಇದ್ವಿ. ಸಿಟಿ ರವಿಯವರು ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ. ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಇಂಥ ಹಲವಾರು ಪ್ರಕರಣಗಳಿದ್ದಾವೆ, ನಾನು ಅದನ್ನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಹಂಗಿರುವಾಗ ಇದು ಏಕಾಏಕಿ ಪೊಲೀಸ್ ಸ್ಟೇಷನ್ ಕೊಡೋದು, 3 ತಾಸೆಲ್ಲ ಅವ್ರನ್ನ ಅರೆಸ್ಟ್ ಮಾಡೋದು, ಊರೆಲ್ಲ ಸುತ್ತಿಸೋದು, ರಾತ್ರೆಲ್ಲ ನಿದ್ದೆ ಇಲ್ದಂಗೆ ಸುತ್ತಿಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ? ಹಂಗೆ ಯಾವ ಸೆಕ್ಷನಲ್ಲಿ ಹಂಗೆ ಬರೆದಿದ್ದಾರೆ? ಎಲ್ಲ ಕಡೆ ಸುತ್ತಿಸ್ಬೇಕು. ರಾತ್ರಿಯ ವೇಳೆಯಲ್ಲಿ ಏಕಾಏಕಿ ಹೋಗಿ ವಶಕ್ಕೆ ಪಡಿತಾರೆ, ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಅಂತ ಹೇಳಿ ಯಾವ ಸೀಮೆಯ ವ್ಯವಸ್ಥೆ ಇದು? ಯಾವ ಸೀಮೆಯ ಸರ್ಕಾರ, ಯಾವ ಸೀಮೆಯ ಆಡಳಿತ ಎಂದು ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಸಿಟಿ ರವಿಯನ್ನ ಏಕಾಏಕಿ ಬಂಧನಕ್ಕೆ ಒಳಪಡಿಸೋದನ್ನು ಖಂಡಿಸಿ ಇದೀಗ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.